ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲ್ ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನೀನು ಸರಿಯಾದ ದಾರಿಯಲ್ಲಿ ಬದುಕುತ್ತಿದ್ದೇನೆ ಎಂದು ಯೋಚಿಸುತ್ತಿದ್ದೀಯಾ? ನೀನು ಸಭೆಗೆ ಹೋಗುತ್ತಿದ್ದೀಯಾ, ಬೈಬಲ್ ಓದುತ್ತಿದ್ದೀಯಾ, ಪ್ರಾರ್ಥಿಸುತ್ತಿದ್ದೀಯಾ? ಆದರೆ ಈಗಲೇ ನೀನು ಮಾಡುತ್ತಿರುವ ಕೆಲವು ವಿಷಯಗಳನ್ನು ಬೈಬಲ್ ಅಪಾಯಕಾರಿ ಎಂದು ಕರೆಯುತ್ತದೆ ಎಂದರೆ ಅವು ಕೇವಲ ತಪ್ಪುಗಳಲ್ಲ, ಕೇವಲ ಕೆಟ್ಟ ಅಭ್ಯಾಸಗಳಲ್ಲ. ಅವು ನಿನ್ನ ಹೃದಯವನ್ನು ಕಠಿಣಗೊಳಿಸಬಲ್ಲವು, ನಿನ್ನ ಸಾಕ್ಷಿಯನ್ನು ಹಾಳು ಮಾಡಬಲ್ಲವು ಮತ್ತು ನಿನಗೆ ತಿಳಿದಿರುವುದಕ್ಕಿಂತಲೂ ಹೆಚ್ಚಾಗಿ ದೇವರಿಂದ ದೂರ ಮಾಡಬಲ್ಲವು. ಬಹುತೇಕ ಕ್ರೈಸ್ತರು ಇದನ್ನು ಎಂದಿಗೂ ಹೇಳುವುದಿಲ್ಲ, ಬಹುತೇಕ ಸಭಾ ನಾಯಕರು ಇದನ್ನು ಬಾಯಾರೆ ಹೇಳುವುದಿಲ್ಲ. ಆದರೆ ದೇವರ ವಾಕ್ಯ ಮೌನವಾಗಿರುವುದಿಲ್ಲ, ಈ ವಿಡಿಯೋ ಕೂಡ ಮೌನವಾಗಿರುವುದಿಲ್ಲ. ಇಂದು ದೇವರು ತನ್ನ ಜನರು ಎಂದಿಗೂ ಮಾಡಬಾರದೆಂದು ಎಚ್ಚರಿಸುವ 5 ವಿಷಯಗಳ ಬಗ್ಗೆ ನಾವು ಆಳವಾಗಿ ನೋಡಲಿದ್ದೇವೆ. ಹೊರಗಿನಿಂದ ಸಣ್ಣದಾಗಿ ಕಾಣುವ ಆದರೆ ಒಳಗಿನಿಂದ ಗಂಭೀರವಾದ ಆತ್ಮಿಕ ಪರಿಣಾಮಗಳನ್ನು ಉಂಟು ಮಾಡುವ ನಡೆಗಳು. ನನ್ನ ಜೊತೆಯಲ್ಲಿಯೇ ಇರಿ, ಏಕೆಂದರೆ ಇವುಗಳಲ್ಲಿ ಒಂದಾದರೂ ನಿನ್ನ ಜೀವನದಲ್ಲಿರಬಹುದು ಮತ್ತು ನಿನ್ನ ಆತ್ಮವು ಈ ಅಸೌಕರ್ಯಕ್ಕಿಂತಲೂ ಹೆಚ್ಚಿನ ಮೌಲ್ಯವುಳ್ಳದ್ದು. ಮೊದಲನೆಯದು, ಜನರು ಬೀಳುವುದನ್ನು ಗುಪ್ತವಾಗಿ ಬಯಸುವುದು. ನಿಜವಾಗಿ ಹೇಳು, ಯಾರಾದರೂ ನಿನ್ನನ್ನು ಕೋಪಗೊಳಿಸಿದ್ದಾರೆಯೇ? ನಿನಗೆ ದ್ರೋಹ ಮಾಡಿದ ಸ್ನೇಹಿತನ, ನಿನಗೆ ಸಿಗಬೇಕಿದ್ದ ಮೇಲಿನ ಸ್ಥಾನವನ್ನು ಪಡೆದ ಸಹೋದ್ಯೋಗಿಯ, ಸಭೆಯಲ್ಲಿ ನಿನಗೆ ನೋವು ಮಾಡಿದ ಸಹೋದರ ಅಥವಾ ಸಹೋದರಿಯ, ಮತ್ತು ನಿನ್ನ ಹೃದಯದ ಆಳದಲ್ಲಿ ಅವರು ವಿಫಲರಾಗುವುದನ್ನು ನೋಡಬೇಕೆಂಬ ಒಂದು ಬಯಕೆ ಹುಟ್ಟಿತಾ? ಬಾಯಾರೆ ಅಲ್ಲ, ನೀನು ಅದನ್ನು ಎಂದಿಗೂ ಹೇಳುವುದಿಲ್ಲ, ಆದರೆ ನಿನ್ನ ಹೃದಯದ ಮೌನದೊಳಗೆ ಅವರಿಗೆ ಕೆಟ್ಟದ್ದು ಆಗಲಿ ಎಂದು ನೀನು ಬಯಸಿದೆ. ಬೈಬಲ್ ಇದನ್ನು ಏನೆಂದು ಕರೆಯುತ್ತದೆ ಗೊತ್ತಾ? ಬೈಬಲ್ ಇದನ್ನು ಸ್ಪಷ್ಟವಾಗಿ ಆತ್ಮಿಕ ವಿಷ ಎಂದು ಕರೆಯುತ್ತದೆ. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 17-18ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ: ನಿನ್ನ ಶತ್ರು ಬಿದ್ದರೆ ಹಿಗ್ಗಬೇಡ, ಎಡವಿದರೆ ನಿನ್ನ ಹೃದಯವು ಹರ್ಷಿಸದಿರಲಿ. ಯೆಹೋವನು ನಿನ್ನ ಹರ್ಷವನ್ನು ಕಂಡು ಬೇಸರಗೊಂಡು ತನ್ನ ಕೋಪವನ್ನು ಅವನ ಕಡೆಯಿಂದ ತಿರುಗಿಸಾನು. ಇದನ್ನು ಗಮನಿಸಿದ್ದೀಯಾ? ದೇವರು ಗುಪ್ತ ಸಂತೋಷವನ್ನು ಪಾಪವೆಂದು ಮಾತ್ರ ಕರೆಯುವುದಿಲ್ಲ, ಅದು ನಿನ್ನ ಶತ್ರುವಿನ ಮೇಲಿರುವ ತನ್ನ ಶಿಕ್ಷೆಯನ್ನು ಸಹ ತಿರುಗಿಸಬಿಡಬಹುದು ಎಂದು ಹೇಳುತ್ತಾರೆ. ನಿನ್ನೊಳಗಿನ ಮರೆಮಾಚಿದ ಕಹಿತನವೇ ನ್ಯಾಯಕ್ಕೆ ಅಡ್ಡಿಯಾಗುವ ವಿಷಯವಾಗುತ್ತದೆ. ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಇನ್ನು ಮುಂದೆ ಹೋಗಿ ಹೀಗೆ ಹೇಳುತ್ತದೆ: ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ, ಶಪಿಸದೆ ಆಶೀರ್ವದಿಸಿರಿ. ನಿನ್ನ ದ್ವೇಷವನ್ನು ಮೌನವಾಗಿ ಮರೆಮಾಚಿಕೊಂಡು ಬದುಕಲು ನಿನ್ನನ್ನು ಕರೆಯಲಿಲ್ಲ, ಒಳ್ಳೆಯದರಿಂದ ಕೆಟ್ಟದ್ದನ್ನು ಜಯಿಸಲು ನಿನ್ನನ್ನು ಕರೆಯಲಾಗಿದೆ. ಪ್ರತಿ ಬಾರಿ ನೀನು ಯಾರಾದರೊಬ್ಬರ ಪತನವನ್ನು ಗುಪ್ತವಾಗಿ ಸಂತೋಷಪಟ್ಟಾಗ ನಿನ್ನ ಹೃದಯವನ್ನು ತಂದೆಯೊಂದಿಗೆ ಅಲ್ಲ, ಶತ್ರುವಿನೊಂದಿಗೆ ಸೇರಿಸುತ್ತಿರುವೆ. ಇಂದು ನಿನ್ನ ಹೃದಯವನ್ನು ಪರಿಶೀಲಿಸು. ನೀನು ಮೌನವಾಗಿ ಯಾರ ವಿಫಲತೆಯನ್ನು ಬಯಸುತ್ತೀಯಾ? ಎರಡನೆಯದು, ನಿನಗೆ ಅನುಕೂಲವಾಗುವಂತೆ ಸತ್ಯವನ್ನು ತಿರುಚುವುದು. ಜನರು ಈಗ ಸತ್ಯವನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಹೇಳುವುದನ್ನು ಒಂದು ಕೌಶಲ್ಯವಾಗಿ ನೋಡುತ್ತಾರೆ. ಅರ್ಧ ಸತ್ಯಗಳು, ತಮಗೆ ಅನುಕೂಲವಾದದ್ದನ್ನು ಮಾತ್ರ ನೆನಪಿಡುವುದು, ತಾವು ತಪ್ಪಿಲ್ಲದವರಂತೆ ಮತ್ತು ಇತರರು ತಪ್ಪುಗಾರರಂತೆ ಕತೆ ಹೇಳುವುದು. ನೀನು ನೇರವಾಗಿ ಸುಳ್ಳು ಹೇಳಿರಲಿಲ್ಲ, ಆದರೆ ಸತ್ಯವನ್ನು ತಿರುಚಿದೆ. ನಿನ್ನನ್ನು ಕೆಟ್ಟವನಾಗಿ ತೋರಿಸುವ ಭಾಗವನ್ನು ಬಿಟ್ಟು ಬಿಟ್ಟೆ, ನಿಜವಾದ ವಿಷಯವನ್ನು ಅಲ್ಲ, ನಿನಗೆ ಅನುಕೂಲವಾದ ಕಥೆಯನ್ನು ಹೇಳಿದೆ. ಆದರೆ ದೇವರು ಅದನ್ನೆಲ್ಲ ನೋಡುತ್ತಾರೆ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ: ಸತ್ಯವನ್ನಾಡುವವನು ನ್ಯಾಯವನ್ನು ತೋರ್ಪಡಿಸುವನು, ಸುಳ್ಳು ಸಾಕ್ಷಿಯು ಅಸತ್ಯವನ್ನು ನುಡಿಯುವನು. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೀಗೆ ಎಚ್ಚರಿಸುತ್ತದೆ: ಸುಳ್ಳು ಸಾಕ್ಷಿಯು ಶಿಕ್ಷಿಸಲ್ಪಡದೇ ಇರುವುದಿಲ್ಲ, ಸುಳ್ಳಾಡುವವನು ತಪ್ಪಿಸಿಕೊಳ್ಳಾನು. ಸತ್ಯವನ್ನು ತಿರುಚುವುದು ಕೇವಲ ಮಾತಿನ ಸಮಸ್ಯೆ ಅಲ್ಲ, ಅದು ಆರಾಧನೆಯ ಸಮಸ್ಯೆಯೂ ಆಗಿದೆ, ಏಕೆಂದರೆ ದೇವರು ಸತ್ಯವಾಗಿದ್ದಾರೆ. ಯೇಸು ಹೇಳಿದರು, ನಾನೇ ಮಾರ್ಗ, ಸತ್ಯ ಮತ್ತು ಜೀವ. ನಿನ್ನ ಗೌರವವನ್ನು ಕಾಪಾಡಿಕೊಳ್ಳಲು ನೀನು ಯಾವಾಗಲೂ ಸತ್ಯವನ್ನು ತಿರುಚುತ್ತಿದ್ದರೆ ದೇವರ ಸ್ವಭಾವಕ್ಕೆ ವಿರೋಧವಾದ ಅಡಿಪಾಯದ ಮೇಲೆ ನಿನ್ನ ಜೀವನವನ್ನು ಕಟ್ಟುತ್ತಿದ್ದೀಯಾ? ಇದರಲ್ಲಿ ಕಠಿಣವಾದ ವಿಷಯ ಏನೆಂದರೆ, ಇದು ಸಾಮಾನ್ಯವಾಗಿ ಸಣ್ಣದಾಗಿ ಆರಂಭವಾಗುತ್ತದೆ. ಇಲ್ಲಿ ಒಂದು ವಿಷಯವನ್ನು ಮೃದುವಾಗಿ ಹೇಳುವುದು, ಅಲ್ಲಿ ಒಂದು ಕಥೆಯನ್ನು ಹೆಚ್ಚಾಗಿ ಹೇಳುವುದು, ಆದರೆ ಸಮಯ ಕಳೆದಂತೆ ಅದು ನಿನ್ನನ್ನು ಬದಲಾಯಿಸುತ್ತದೆ. ನೀನು ದೇವರ ಮುಂದೆಯೂ ಜನರ ಮುಂದೆಯೂ ನಿಜವಾಗಿ ಇರದೆ ಬದುಕಲು ಆರಂಭಿಸುತ್ತೀಯಾ? ದೇವರ ರಾಜ್ಯವು ಮೋಸದಿಂದ ಬೆಳೆಯುವುದಿಲ್ಲ, ಪ್ರೀತಿಯಿಂದ ಹೇಳಲ್ಪಡುವ ಸತ್ಯದ ಮೂಲಕ ಬೆಳೆಯುತ್ತದೆ. ನಿನ್ನ ಹೆಸರನ್ನು ಕಾಪಾಡಿಕೊಳ್ಳುವುದನ್ನು ನಿಲ್ಲಿಸು, ನಿನ್ನ ನೈಜತೆಯನ್ನು ಕಾಪಾಡಿಕೊಳ್ಳಲು ಆರಂಭಿಸು. ಮೂರನೆಯದು, ತಮ್ಮ ತಪ್ಪನ್ನು ಒಪ್ಪಿಕೊಳ್ಳದೇ ಇರುವುದು. ಈ ಮಾತು ಸ್ವಲ್ಪ ನೋವು ಕೊಡಬಹುದು. ಕೊನೆಯದಾಗಿ, ಯಾರಾದರೂ ನಿನ್ನ ತಪ್ಪನ್ನು ತಿದ್ದಿದಾಗ ನೀನು ಅದನ್ನು ನಿಜವಾಗಿ ಸ್ವೀಕರಿಸಿದ್ದೀಯಾ? ಅದನ್ನು ತಳ್ಳಿ ಹಾಕಲಿಲ್ಲವೇ? ನಿನ್ನನ್ನು ನೀನೇ ಸಮರ್ಥಿಸಿಕೊಳ್ಳಲಿಲ್ಲವೇ? ತಕ್ಷಣ ಅವರ ತಪ್ಪನ್ನೇ ತೋರಿಸಲಿಲ್ಲವೇ? ಆದರೆ ನಿಜವಾಗಿ ಅದನ್ನು ಸ್ವೀಕರಿಸು, ಅದರ ಬಗ್ಗೆ ಯೋಚಿಸು. ಅದು ನಿನ್ನನ್ನು ಬದಲಾಯಿಸಲು ಅವಕಾಶ ನೀಡಿದ್ದೀಯಾ? ಅಹಂಕಾರವು ಅತ್ಯಂತ ಹಳೆಯ ಪಾಪವಾಗಿದೆ. ಅದು ಸಭೆಯಲ್ಲಿ ಅನೇಕ ರೂಪಗಳಲ್ಲಿ ಕಾಣಿಸುತ್ತದೆ. ಯಾವಾಗಲೂ ನಾನೇ ಸರಿ ಎಂದುಕೊಳ್ಳುವುದು,
ಬಿಡುವುದು, ಅವರಿಗೆ ನನ್ನ ಬಗ್ಗೆ ಅರ್ಥವಾಗುವುದಿಲ್ಲ ಎಂದು ಸಲಹೆಯನ್ನು ತಳ್ಳಿಹಾಕುವುದು, ತನ್ನೊಂದಿಗೆ ಒಪ್ಪುವವರ ಜೊತೆಯಲ್ಲಿಯೇ ಇರುವುದು, ಇತರರಿಗೆ ವಾಕ್ಯ ಹೇಳುತ್ತಾ ಅದೇ ವಾಕ್ಯ ತನ್ನ ಜೀವನದಲ್ಲಿ ಕೆಲಸ ಮಾಡಲು ಬಿಡದಿರುವುದು. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ತಿಳುವಳಿಕೆಯನ್ನು ಪ್ರೀತಿಸುವವನು ಶಿಕ್ಷಣವನ್ನು ಪ್ರೀತಿಸುತ್ತಾನೆ, ಮೂರ್ಖನು ಗದರಿಕೆಯನ್ನು ದ್ವೇಷಿಸುತ್ತಾನೆ. ಇದು ಕಠಿಣವಾಗಿ ಕೇಳಿಸಬಹುದು, ಆದರೆ ಇದು ದೇವರ ವಾಕ್ಯ, ನೇರವಾಗಿ ಹೇಳುತ್ತಿರುವ ಸತ್ಯ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ಗರ್ವದಿಂದ ಭಂಗ, ಉಬ್ಬಿನಿಂದ ದೊಬ್ಬು. ಇದೊಂದು ಸತ್ಯ. ತಿಳುವಳಿಕೆಯನ್ನು ಸ್ವೀಕರಿಸದ ವ್ಯಕ್ತಿಯನ್ನು ನಂಬಲು ಸಾಧ್ಯವಿಲ್ಲ. ನ್ಯಾಯಕತ್ವದಲ್ಲಿಯೂ ಅಲ್ಲ, ಸಂಬಂಧಗಳಲ್ಲಿಯೂ ಅಲ್ಲ, ಆತ್ಮಿಕವಾಗಿಯೂ ತಿದ್ದುಪಾಟಿ ಸ್ವೀಕರಿಸದ ಹೃದಯವು ನಿಧಾನವಾಗಿ ದೇವರಿಂದ ದೂರವಾಗುತ್ತಿರುತ್ತದೆ. ಹೊರಗೆ ಅದು ನಂಬಿಗಸ್ತನಂತೆ ಕಂಡರೂ ಸಹ ದೇವರು ನಮ್ಮನ್ನು ಉತ್ತಮಗೊಳಿಸಲು ಜನರನ್ನು ಬಳಸುತ್ತಾರೆ. ನೀನು ತಿದ್ದುಪಾಟಿಯನ್ನು ತಿರಸ್ಕರಿಸಿದಾಗ ದೇವರು ನಿನ್ನನ್ನು ಬದಲಾಯಿಸಲು ಮಾಡುವ ಕೆಲಸವನ್ನೇ ತಿರಸ್ಕರಿಸುತ್ತಿರುವೆ ಮತ್ತು ನೀನು ದೇವರಿಗೆ ಹೀಗೆ ಹೇಳುತ್ತಿರುವಂತಾಗಿದೆ, ನನಗೆ ಎಲ್ಲ ಗೊತ್ತು, ನಾನು ಸರಿ ಇದ್ದೇನೆ. ಅದು ಅಪಾಯಕಾರಿಯಾದ ಸ್ಥಿತಿ. ನಿನ್ನನ್ನು ತಗ್ಗಿಸಿಕೋ, ತಿದ್ದುಪಾಟಿಯನ್ನು ಸ್ವೀಕರಿಸು. ದೇವಜನರು ನಿನ್ನ ಜೀವನದಲ್ಲಿ ಮಾತನಾಡಲು ಅವಕಾಶ ಕೊಡು. 4ನೇಯದು, ಮಾತುಗಳ ಮೂಲಕ ಭಿನ್ನತೆ ಉಂಟು ಮಾಡುವುದು. ನಿನ್ನ ನಾಲಿಗೆ ಒಂದು ಆಯುಧದಂತಿದೆ. ನೀನು ಮಾತನಾಡುವ ಪ್ರತಿಯೊಂದು ಮಾತು ಕ್ರಿಸ್ತನ ದೇಹವನ್ನು ಕಟ್ಟಬಹುದು ಅಥವಾ ನಿಧಾನವಾಗಿ ಹೊಡೆದು ಹಾಕಬಹುದು. ಪ್ರಾರ್ಥನೆ ವಿನಂತಿಯಂತೆ ಕಾಣುವ ಗಾಸಿಪ್, ಕಾಳಜಿಯಂತೆ ಕಾಣುವ ದೂರುಗಳು, ಆತ್ಮಿಕ ವಿವೇಕದಂತೆ ಕಾಣುವ ಟೀಕೆಗಳು, ನನ್ನ ಭಾವನೆ ಹೇಳುತ್ತಿದ್ದೇನೆ ಅಷ್ಟೇ ಎಂದು ಹೇಳುವ ಗುಣುಗುಟ್ಟುಗಳು. ರೋಮಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ, ಪ್ರಿಯರೇ, ನೀವು ಹೊಂದಿದ ಉಪದೇಶಕ್ಕೆ ವಿರೋಧವಾಗಿ ಭೇದಗಳನ್ನು ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಸಿ ಅವರನ್ನು ಬಿಟ್ಟು ದೂರ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ತುಂಟನು ಜಗಳ ಬಿತ್ತುತ್ತಾನೆ, ಚಾಡಿಕೋರನು ಮಿತ್ರರನ್ನು ಅಗಲಿಸುತ್ತಾನೆ. ಸಭೆ ಒಂದಾಗಿ ಇರುವಾಗ ಅದು ಭೂಮಿಯ ಮೇಲಿನ ಅತ್ಯಂತ ಶಕ್ತಿಯುತವಾದ ಶಕ್ತಿಗಳಲ್ಲೊಂದು. ಸೈತಾನನಿಗೆ ಇದು ಗೊತ್ತಿದೆ. ಆದುದರಿಂದ ಅವನ ದೊಡ್ಡ ಆಯುಧಗಳಲ್ಲಿ ಒಂದು ಸಭೆಯ ಹೊರಗಿನ ಹಿಂಸೆ ಅಲ್ಲ, ಸಭೆಯೊಳಗಿನ ಭಿನ್ನತೆ. ಅದನ್ನು ಮಾಡಲು ಅವನು ನಮ್ಮ ಮಾತುಗಳನ್ನು ಬಳಸುತ್ತಾನೆ. ಯಾರ ಬಗ್ಗೆ ಯಾವುದನ್ನಾದರೂ ಹೇಳುವ ಮೊದಲು ನಿನ್ನನ್ನೇ ಕೇಳಿಕೋ, ಇದು ಸತ್ಯವೇ, ಇದನ್ನು ಹೇಳುವುದು ಅಗತ್ಯವೇ, ಇದು ದಯೆಯಿಂದಿದೆಯೇ, ಇದು ಕಟ್ಟುತ್ತದೆಯೇ ಅಥವಾ ಒಡೆಯುತ್ತದೆಯೇ? ಯೇಸು ಇಲ್ಲಿ ನಿಂತಿದ್ದಾರೆ, ನಾನು ಇದನ್ನು ಹೇಳುತ್ತಿದ್ದೇನೆ, ಏಕೆಂದರೆ ಆತನು ನಿಜವಾಗಿಯೂ ಇಲ್ಲಿದ್ದಾರೆ. ನಿನ್ನ ಮಾತುಗಳನ್ನು ಕಾಪಾಡಿಕೋ. ಅವು ಒಂದಾಗಿಸುವ ಬೀಜಗಳನ್ನು ಬಿತ್ತುತ್ತಾವೋ ಅಥವಾ ನಾಶನದ ಬೀಜಗಳನ್ನು ಬಿತ್ತುತ್ತಾವೋ. 5ನೇಯದು, ಉದ್ದೇಶಪೂರ್ವಕ ಅವಿಧೇಯತೆಯಿಂದ ದೇವರನ್ನು ಪರೀಕ್ಷಿಸುವುದು. ಇದು ಬಹುವಂಶ ಎಲ್ಲಕ್ಕಿಂತಲೂ ಅಪಾಯಕರವಾದದ್ದು. ದೇವರು ಏನು ಕೇಳುತ್ತಿದ್ದಾರೆ ಎಂಬುದು ನಿನಗೆ ಗೊತ್ತಿರುತ್ತದೆ, ಆದರೆ ನೀನು ಅದನ್ನು ಪಾಲಿಸಲು ನಿರಾಕರಿಸುತ್ತೀಯ. ದುರ್ಬಲತೆಯಿಂದಲ್ಲ, ತಿಳಿಯದೇ ಅಲ್ಲ, ಆದರೆ ಉದ್ದೇಶಪೂರ್ವಕವಾಗಿ ಮತ್ತು ನಿನ್ನ ಮನಸ್ಸಿನೊಳಗೆ ಎಲ್ಲೋ ಹೀಗೆ ಯೋಚಿಸುತ್ತೀಯ, ದೇವರು ಕೃಪೆಯುಳ್ಳವರು, ಅವರು ನನ್ನನ್ನು ಕ್ಷಮಿಸುತ್ತಾರೆ, ಈಗ ನಾನು ಇದನ್ನು ಮಾಡಿಬಿಡುತ್ತೇನೆ, ನಂತರ ಪಶ್ಚಾತ್ತಾಪ ಪಡುತ್ತೇನೆ. ಇದು ನಂಬಿಕೆಯಲ್ಲ, ಇದು ದೇವರನ್ನು ಪರೀಕ್ಷಿಸುವುದು. ಧರ್ಮೋಪದೇಶ ಕಂಡ 6ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ನಿನ್ನ ದೇವರಾದ ಕರ್ತನನ್ನು ಪರೀಕ್ಷಿಸಬೇಡ. ಸೈತಾನನು ಯೇಸುವನ್ನು ದೇವರ ರಕ್ಷಣೆಯನ್ನು ಪರೀಕ್ಷಿಸುವಂತೆ ಪ್ರಲೋಭಿಸಿದಾಗ ಯೇಸುವು ಇದೇ ವಾಕ್ಯವನ್ನು ಹೇಳಿದರು. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 26-27ನೇ ವಾಕ್ಯದಲ್ಲಿ ಪರಿಶುದ್ಧ ವಾಕ್ಯದಲ್ಲಿನ ಅತ್ಯಂತ ಗಂಭೀರವಾದ ಎಚ್ಚರಿಕೆಗಳಲ್ಲಿ ಒಂದನ್ನು ನೀಡುತ್ತೇನೆ. ನಾವು ಸತ್ಯದ ಪರಿಜ್ಞಾನವನ್ನು ಹೊಂದಿದ ಮೇಲೂ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞವೂ ಉಳಿದಿರುವುದಿಲ್ಲ. ಬದಲಿಗೆ ಅತ್ಯಂತ ಭಯಂಕರವಾದ ನ್ಯಾಯ ತೀರ್ಪಿನ ನಿರೀಕ್ಷೆ ಹಾಗೂ ದೇವರ ವಿರೋಧಿಗಳನ್ನು ದಹಿಸುವ ಕೋಪಾಗ್ನಿಯು ಮಾತ್ರ ಇರುವುದು. ನೀನು ಉದ್ದೇಶಪೂರ್ವಕವಾಗಿ ದೇವರಿಗೆ ಅವಿಧೇಯನಾದಾಗ, ವಿಶೇಷವಾಗಿ ಮತ್ತೆ ಮತ್ತೆ ಹಾಗೆ ಮಾಡಿದಾಗ, ನೀನು ಕೇವಲ ಪಾಪ ಮಾಡುತ್ತಿಲ್ಲ, ನಿನ್ನ ಹೃದಯವನ್ನು ಕಠಿಣಗೊಳಿಸುತ್ತಿರುವೆ. ಮತ್ತು ಕಠಿಣವಾದ ಹೃದಯವು ಪರಿಶುದ್ಧಾತ್ಮನ ಗದರಿಕೆಯನ್ನು ಅನುಭವಿಸದ ಹೃದಯವಾಗುತ್ತದೆ. ಅದು ಸುರಕ್ಷಿತವಾದ ಸ್ಥಳವಲ್ಲ, ಅದು ಕೃಪೆಯ ಸ್ಥಳವಲ್ಲ, ಅದು ಆತ್ಮಿಕ ಅಪಾಯದ ಸ್ಥಳ. ದೇವರ ಕರುಣೆಗೆ ಮಿತಿಯೇ ಇಲ್ಲ, ಆದರೆ ಅದು ಪಾಪದಲ್ಲೇ ಬದುಕಲು ಕೊಟ್ಟ ಅನುಮತಿಯಲ್ಲ. ದೇವರು ನಿನ್ನ ಹೃದಯದ ಸ್ಥಿತಿಯನ್ನು ನೋಡುತ್ತಾರೆ. ನಿನ್ನ ಪಾಪಕ್ಕಾಗಿ ನೀನು ನಿಜವಾಗಿ ದುಃಖ ಪಡುತ್ತಿದ್ದೀಯಾ ಅಥವಾ ದೇವರು ಕ್ಷಮಿಸುತ್ತಾರೆ ಎಂದುಕೊಂಡೇ ನಿನ್ನ ದಾರಿಯಲ್ಲಿ ನಡೆಯುತ್ತಿದ್ದೀಯಾ ಎಂಬುದು ಆತನಿಗೆ ಗೊತ್ತಿದೆ. ನಿನ್ನ ನಿತ್ಯ ಜೀವನವನ್ನು ತನ್ನ ಕೈಯಲ್ಲಿ ಹಿಡಿದಿರುವ ದೇವರನ್ನು ಪರೀಕ್ಷಿಸುವುದನ್ನು ನಿಲ್ಲಿಸು. ಈಗ ನೀನು ಕೇವಲ ಒಂದು ನಿಯಮಗಳ ಪಟ್ಟಿಯನ್ನು ಕೇಳಲಿಲ್ಲ, ಒಂದು ಕನ್ನಡಿಯನ್ನು ನೋಡಿದ್ದೀಯಾ. ಈ ಕ್ಷಣದಲ್ಲಿ ನಿನಗೆ 2 ಆಯ್ಕೆಗಳಿವೆ. ಈ ವಿಡಿಯೋವನ್ನು ಮುಚ್ಚಿ ಇದನ್ನು ಕಡೆಗಣಿಸಿ ಬದಲಾವಣೆಗೆ ಇಲ್ಲದೆ ಜೀವನ ಮುಂದುವರಿಸಬಹುದು, ಅಥವಾ ದೇವರ ವಾಕ್ಯವು ನಿನ್ನ ತಪ್ಪನ್ನು ತೋರಿಸಿ ನಿನ್ನ ಜೀವನವನ್ನು ಬದಲಾಯಿಸಲು ಅವಕಾಶ ಕೊಡಬಹುದು. ಪ್ರಶ್ನೆ ಏನೆಂದರೆ, ನೀನು ಈ ಸಂಗತಿಗಳನ್ನು ಮಾಡುತ್ತಿದ್ದೀಯಾ ಇಲ್ಲವಾ ಎಂಬುದು ಅಲ್ಲ, ಯಾಕೆಂದರೆ ನಮ್ಮಲ್ಲೂ ಇದನ್ನು ಮಾಡಿದವರು ಇದ್ದಾರೆ. ನಿಜವಾದ ಪ್ರಶ್ನೆ, ಈಗ ನೀನು ಏನು ಮಾಡಲು ಹೋಗುತ್ತಿದ್ದೀಯಾ?
ನಿಜವಾದ ಪಶ್ಚಾತ್ತಾಪ ಪಡಿಸು, ಕೇವಲ ಮಾತುಗಳಲ್ಲಿ ಅಲ್ಲ, ಬದಲಾದ ಜೀವನದ ಮೂಲಕ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗ ಆತನು ನಿಮ್ಮನ್ನು ಮೇಲಕ್ಕೆತ್ತುವನು. ಇದು ನಿನ್ನ ಸಮಯ, ನಾಳೆ ಅಲ್ಲ, ಈಗಲೇ. ದೇವರು ಪರಿಪೂರ್ಣ ಜನರನ್ನು ಹುಡುಕುತ್ತಿಲ್ಲ, ಪ್ರಾಮಾಣಿಕ ಜನರನ್ನು ಹುಡುಕುತ್ತಾರೆ. ತಮ್ಮನ್ನು ಸ್ಪಷ್ಟವಾಗಿ ನೋಡಿ ಹೀಗೆ ಹೇಳುವ ಜನರನ್ನು. ದೇವರೇ, ನನ್ನ ಪರಿಸ್ಥಿತಿಯನ್ನು ಅಲ್ಲ, ನನ್ನನ್ನೇ ಬದಲಾಯಿಸು. ಆ ಹೆಜ್ಜೆಯನ್ನು ಇಡುವುದಕ್ಕೆ ನೀನು ಸಿದ್ಧವಿದ್ದರೆ ಹಿಂದೆ ಎಲ್ಲವೂ ಬದಲಾಗುವ ದಿನವಾಗಲಿ. ಈ ಸಂದೇಶವು ನಿನ್ನ ಹೃದಯವನ್ನು ತಟ್ಟಿದ್ದರೆ ಇದನ್ನು ಹಂಚಿಕೋ. ಪಾಪವನ್ನು ಸಮರ್ಥಿಸಿಕೊಳ್ಳಬೇಡ. ದೇವರು ನಿನ್ನನ್ನು ಬದಲಾಯಿಸಲು ಕರೆಯುತ್ತಿದ್ದಾರೆ. ದೇವರು ನಿನ್ನನ್ನು ಆಶೀರ್ವದಿಸಲಿ. ಈಗ ವಿಭಿನ್ನವಾಗಿ ಬದುಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೆನ್.